ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುಂಭಮೇಳ ಮತ್ತು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿ. ಐತಿಹಾಸಿಕ ಕುಂಭಮೇಳ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಲ್ಲ, ಮುಂದಿನ ದಿನದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುತ್ತೆ ಎಂದರು ವಿಜಯೇಂದ್ರ. ಶಕ್ತಿ ಯೋಜನೆಯ ಬಳಕೆದಾರರಿಗೆ ಗುಡ್ ನ್ಯೂಸ್. ಮಹಿಳೆಯರ ಫ್ರೀ ಪ್ರಯಾಣ ಭಾಗ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಾರಿಗೆ ಮಿನಿಸ್ಟರ್. ಎಂದಿನಂತೆ ಯೋಜನೆ ಮುಂದುವರಿಯುತ್ತೆ ಎಂದರು ರಾಮಲಿಂಗಾರೆಡ್ಡಿ. ರಾಜ್ಯದಲ್ಲಿ ಶಕ್ತಿ ಯೋಜನೆಗೆ ಭರ್ಜರಿ ರೆಸ್ಪಾನ್ಸ್. 4 ನಿಗಮದ ಸಾರಿಗೆಯಲ್ಲಿ 400 ಕೋಟಿಗೂ ಅಧಿಕ ಮಹಿಳೆಯರ ಓಡಾಟ. ಪ್ರಯಾಣದ ಟಿಕೆಟ್ ಮೌಲ್ಯ ಬರೋಬ್ಬರಿ 9,000 ಕೋಟಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲ್ಲ ಅಂತ ಡಿಕೆ ಶಿವಕುಮಾರ್ ಬಿಗಿಪಟ್ಟು. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ, ಅಧ್ಯಕ್ಷ ಸ್ಥಾನ ಹೇಗೆ ಬಿಡ್ಲಿ ಅಂತ ಖರ್ಗೆ ಮುಂದೆ ಅಲವತ್ತು. ಕೆಪಿಸಿಸಿ ಕ್ಯಾಪ್ಟನ್ ವಿಚಾರದಲ್ಲಿ ಡಿಕೆಗೆ ಹೈಕಮಾಂಡ್ ಅಭಯ. ಪುತ್ರರಿಗೆ ರಾಜಕಾರಣದ ಪಾಠ ಹೇಳಲು ಬಿಎಸ್ ಯಡಿಯೂರಪ್ಪ ಸಜ್ಜು. ಇವತ್ತು ಬಿಎಸ್ವೈ ಹುಟ್ಟುಹಬ್ಬ ಆಚರಣೆ ಬಳಿಕ ವಿಜಯೇಂದ್ರ ರಾಘವೇಂದ್ರಗೆ ಕ್ಲಾಸ್. ಪಾಲಿಟಿಕ್ಸ್ ಪಟ್ಟುಗಳನ್ನ ಮಕ್ಕಳಿಗೆ ಧಾರೆ ಎರೆಯಲಿರೋ ಮಾಜಿ ಸಿಎಂ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಜಾಮೀನು ಪಡೆದು ನೆಮ್ಮದಿಯಾಗಿದ್ದ ನಟನಿಗೆ 3 ಸಂಕಷ್ಟ. ದಾಸನಿಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿಯ ಚಿಂತೆ. ಚಿತ್ರದುರ್ಗದ ಮುರುಘಾಶ್ರೀಗೆ ಮತ್ತೊಂದು ಸಂಕಷ್ಟ. ಷರತ್ತು ಉಲ್ಲಂಘಿಸಿ ಅನುದಾನ ಬಳಸಿಕೊಂಡ ಶ್ರೀಗಳು. ತನಿಖೆಗೆ ಸರ್ಕಾರಕ್ಕೆ ಪತ್ರ ಬರೆದ ಡಿಸಿ ವೆಂಕಟೇಶ್. ಇಡ್ಲಿ ಪ್ರಿಯರೇ ಬೇ ಅಲರ್ಟ್. ಕ್ಯಾನ್ಸರ್ಗೆ ಕಾರಣ ಆಗತ್ತಂತೆ ಇಡ್ಲಿ. ಆಹಾರ ಇಲಾಖೆಯಿಂದ ಬಯಲಾಗಿದೆ ಆಘಾತಕಾರಿ ವರದಿ. ರಸ್ತೆ ಬದಿಯ ಇಡ್ಲಿ ಬಗ್ಗೆ ಎಚ್ಚರ ಇರಲಿ ಅಂತ ತಜ್ಜರ ವಾರ್ನಿಂಗ್. ಬೆಂಗಳೂರಲ್ಲಿ ರೌಡಿ ಶೀಟರ್ ಹೈದರ್ ಕೊಲೆ ಕೇಸ್. 1 ವಾರ ಹೈದರನ್ನ ವಾಚ್ ಮಾಡಿದ್ದ ಹಂತಕರು. 6 ಬಾರಿ ಮಿಸ್ಸಿಂಗ್, 7ನೇ ಬಾರಿ ಮರ್ಡರ್. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ. ಬೇಸಿಗೆಗೂ ಮುನ್ನ ರಾಜಧಾನಿಯಲ್ಲಿ ಜಲಕ್ಷಾಮದ ಟೆನ್ಷನ್. ನೀರು ಉಳಿವಿಗೆ ಜಲಮಂಡಳಿ ಸರ್ಕಸ್. ಬೋರ್ವೆಲ್ ಕೊರೆಸೋ ಅರ್ಜಿಗಳಿಗೆ ಈಗ ಫುಲ್ ಸ್ಟಾಪ್. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಿಸಿಲ ಶಾಖ ಹೆಚ್ಚಳ. ಎಸಿ, ಫ್ಯಾನ್, ಕೂಲರ್ಗಳ ಮೊರೆ ಹೋಗಿರೋ ಜನ. ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ 15ರಿಂದ 20% ಏರಿಕೆ. ಮಹಾಕುಂಭಮೇಳ ಯಶಸ್ವಿಯಾಗಿದ್ದಕ್ಕೆ ಪ್ರಧಾನಿ ಶ್ಲಾಘನೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕಾರ್ಯಕ್ಕೆ ಮೋದಿ ಮೆಚ್ಚುಗೆ. ಸ್ವಚ್ಛತಾ ಸಿಬ್ಬಂದಿ, ಪೊಲೀಸರಿಗೆ ಧನ್ಯವಾದ ಹೇಳಿದ ನಮೋ. ವಕ್ಫ್ ತಿದ್ದುಪಡಿ ಮಸೂದೆಗೆ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆ. ಜಂಟಿ ಪಾರ್ಲಿಮೆಂಟರಿ ಸಮಿತಿ ಪರಿಷ್ಕರಿಸಿದ್ದ ಮಸೂದೆಗೆ ಸಮ್ಮತಿ. ಮಾರ್ಚ್ 10ರಿಂದ ಮುಂದುವರಿಯುವ ಬಜೆಟ್ ಅಧಿವೇಶನದಲ್ಲಿ ಮಂಡನೆ. ಪರಿಶಿಷ್ಟ ಜಾತಿಯವರಿಗೆ ನಿಂದನೆಯ ಆರೋಪ. ತೆಲುಗು ಚಿತ್ರರಂಗದ ಹಿರಿಯ ನಟನ ಬಂಧನ. ಹೊಸಾನಿ ಮುರಳಿ ಕೃಷ್ಣನನ್ನ ಬಂಧಿಸಿದ ಆಂಧ್ರಪ್ರದೇಶದ ಪೊಲೀಸರು. ಶ್ರೀಲಂಕಾ ಜೈಲಲ್ಲಿದ್ದ ಭಾರತೀಯ ಮೀನುಗಾರರು ಬಿಡುಗಡೆ. ತಾಯ್ನಾಡಿಗೆ ಆಗಮಿಸಿದ 27 ಮಂದಿ ಜೈಲು ಹಕ್ಕಿಗಳು ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಬಂದು ತಮ್ಮ ಊರಿಗೆ ವಾಪಸ್. ಇವತ್ತು ವುಮೆನ್ಸ್ ಐಪಿಎಲ್ನಲ್ಲಿ ಆರ್ಸಿಬಿ ಗುಜರಾತ್ ಫೈಟ್. ಜಯದ ಹಳ್ಳಿಗೆ ಮರಳತ್ತ ಸ್ಮೃತಿ ಮಂದಾನ ಪಡೆ. ಪ್ಲೇ ಆಫ್ಗೆ ಏರಲೇಬೇಕಾದ ಒತ್ತಡದಲ್ಲಿ ಬೆಂಗಳೂರು ತಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.